ಬಿಬಿಎಂಪಿ ನ್ಯೂಸ್ 9 ಗೆ ಸ್ವಾಗತ. ಬೆಂಗಳೂರು ಜಿಲ್ಲೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ 9 ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸುವ ಕೆಲಸ ಇಂದಿನಿಂದ ನಮ್ಮದಾಗಿರುತ್ತೆ. ಮೊದಲಿಗೆ ಮುಖ್ಯಾಂಶಗಳು. ಏಡ್ಸ್ ರೋಗ ಇದೆ ಅಂತ ಗೊತ್ತಿದ್ದು ಅಂಥವರನ್ನೇ ಕರೆದು ಅವರ ಮುಖಾಂತರ ಕೆಲವರಿಗೆ ಹನಿ ಟ್ರ್ಯಾಪ್ ಮಾಡಿ ಅವರನ್ನು ಲೈಂಗಿಕ ಪ್ರಕ್ರಿಯೆಗೆ ತೊಡಗಿಸ್ಕೊಂಡಿದ್ದಾರೆ ಅಂತ ಆರೋಪಿಗಳು ಹೇಳಿರೋದ್ರಿಂದ ಈಗ ಮುನಿರತ್ನ ಅವರ ರ್ಯಾಕೆಟಲ್ಲಿ ಸುಮಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಸುಮಾರು ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳುವಾಗ ಈಗ ಯಾರ್ಯಾರಿಗೆ ಏಡ್ಸ್ ರೋಗವನ್ನು ಅವರು ಪ್ಲ್ಯಾನ್ ಮಾಡಿ ಹಬ್ಸಿದ್ದಾರೆ ಅನ್ನೋದು ಕೂಡ ಅವರವರ ಹುಷಾರಲ್ಲಿ ಅವ್ರು ಇರಬೇಕು ಅನ್ನೋ ಸಲಹೆಯನ್ನು ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ. ಸೊ ಅವರು ಬಹುಶಃ ಯಾರಾದರೂ ಆ ಥರ ವಿಕ್ಟಿಮ್ಸ್ ಇದ್ರೆ ಅವರ ಹಿತದೃಷ್ಟಿಯಿಂದ ಕೊಟ್ಟಿರೋದನ್ನ ಅವರೆಲ್ಲ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಎಚ್ ಡಿ ರೇವಣ್ಣ ಆಯಿತು, ಅವ್ರ ಮಕ್ಕಳಾಯಿತು, ಮುನ್ರಾತ್ ಆಯಿತು, ನೆಕ್ಸ್ಟ್ ಯಾರಿದ್ದಾರೆ ಸರ್ ಆ ರೀತಿ? ನೋಡಿ, ಯಾರ್ಯಾರು ನಾನು ತಪ್ಪು ಮಾಡಿದರೆ ನಾಳೆ ಉಪ್ಪು ತಿಂದವ್ರು ನೀರು ಕುಡಿಬೇಕು. ಯಾರ್ಯಾರು ತಪ್ಪು ಮಾಡಿದರೆ ಯಾವ ಪಾರ್ಟಿ ಆದರೂ ಇರಲಿ, ಯಾವ ಪಕ್ಷನ ಇರಲಿ, ಏನಾದರೂ ರಾಜಕೀಯದಲ್ಲಿ ನಾವು ನೆನ್ನೆ ಎಲ್ಲ ಸೇರಿ ಮಾತಾಡಿದ್ವಿ, ಯಾವ ಕಾಲಕ್ಕೆ ಬಂದಿದೆಯಪ್ಪ ರಾಜಕೀಯ, ಎಲ್ಲಿದ್ದಿದ್ದು ರಾಜಕೀಯ ಅಂತ. ಆದರೆ ಇದೆಲ್ಲ ಏನಾದರೂ ಸುಧಾರಣೆ ಆಗಬೇಕು ಅಂದರೆ ನಾನು ತಪ್ಪು ಮಾಡಿದರೆ ನಂದು ಹೊರಗಡೆ ಬರಬೇಕು, ಯಾರು ತಪ್ಪು ಮಾಡಿದರೆ ಎಲ್ಲರದು ಹೊರಗಡೆ ಬರಲಿ, ಸಾರ್ವಜನಿಕರ ಮುಂದೆ ತಪ್ಪು ಮಾಡಿರೋರು ನಗ್ನ ಆಗಬೇಕು. ಆವಾಗ ಮಾತ್ರ ಏನಾದರೂ ಸುಧಾರಣೆ. ಇಲ್ಲ ಅಂದರೆ ದಿನದಿಂದ ದಿನಕ್ಕೆ ಕೆಡ್ತಾ ಇರೋ ರಾಜಕೀಯ ವ್ಯವಸ್ಥೆ ನಮಗೆ ಎಲ್ಲರಿಗೂ ಕೂಡ ಅವಮಾನ, ಅಗೌರವ, ಇಡೀ ರಾಜ್ಯಕ್ಕೆ ಅಗೌರವ ಮತ್ತು ಭ್ರಮ ನಿರಸನ ಮೂಡಿಸುವಂಥ ಸನ್ನಿವೇಶ. ಯಾರ್ಯಾರ್ದು ಏನೇನಿದೆ ಎಲ್ಲರದು ಬರಲಿ ಬಿಡಿ, ಯಾವ ಪಾರ್ಟಿಯವ್ರದ್ದಾದ್ರೂ ಇಲ್ಲಿ ಬರಲಿ ಬಿಡಿ. ಸರ್, ಈಗ